ಆತ್ಮದ ಅಂತಿಮ ಆಟ ಸಂಚಿಕೆ 11. ಸಿದ್ದಪ್ಪ: ಹೌದು, ಅವಳು ನನ್ನ ಜೊತೆ ಇದ್ಲು. ಅವಳಿಗೂ ಸ್ವಲ್ಪ ಕೆಲಸ ಇತ್ತು, ಮುಗಿಸಿಕೊಂಡು ಬಂದ್ವಿ. ಮೀನಾ: ಅಷ್ಟಕ್ಕೂ ರಾತ್ರಿ 10 ಗಂಟೆ ಮೇಲೆ ಎಂತ ಕೆಲಸವೋ ಏನೋ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಮುಖದಲ್ಲಿ ಕಾಣ್ತಿದೆ. ಏನೋ ಮುಚ್ಚಿಡ್ತಿದ್ದೀರಾ? ಸಿದ್ದಪ್ಪ ನಗುವ ನಾಟಕ ಮಾಡುತ್ತಾ: ಪೊಲೀಸ್ ಅಲ್ವಾ ನಾನು? ನನ್ನ ಜೊತೆ ಇದ್ದು ನಿನ್ಗೂ ಇನ್ವೆಸ್ಟಿಗೇಷನ್ ಮಾಡೋ ಬುದ್ಧಿ ಬಂದಿದೆ. ಊಟ ಬಡಿಸು ಮೀನಾ, ತುಂಬಾ ಹಸಿವಾಗ್ತಿದೆ ಎಂದು ಹೇಳಿ ಮಾತು ಮರೆಸುತ್ತಾನೆ. ಮೀನಾ: ಊಟ ಆಮೇಲೆ, ಮೊದಲು ಹೋಗಿ ಸ್ನಾನ ಮಾಡಿ ಬನ್ನಿ. ಶರ್ಟ್ ನಿಂದ ಏನೋ ವಿಚಿತ್ರವಾದ ವಾಸನೆ ಬರ್ತಿದೆ. ಪಾಳು ಬಿದ್ದ ಜಾಗಕ್ಕೆ ಹೋಗಿದ್ದೀರೇ ಅನ್ನಿಸ್ತಿದೆ. ದಪ್ಪ ಬೆಚ್ಚಿ ಬಿದ್ದು: ವಾಸನೆಯಾ? ಹೌದಾ, ಇರಬಹುದು. ಆ ಲಾರಿ ಹತ್ತಿರ ಗಲೀಜು ಇತ್ತು. ಸರಿ, ಸ್ನಾನ ಮಾಡ್ತೀನಿ. ಮೀನಾ: ನಿಜ ಹೇಳಿ, ಯಾವುದಾದರೂ ಗಲಾಟೆ ಆಯ್ತಾ? ಕೈ ಯಾಕೆ ನಡುಗ್ತಿದೆ? ಸಿದ್ದಪ್ಪ: ಮೀನಾ, ತುಂಬಾ ಯೋಚನೆ ಮಾಡ್ತಿದೀಯ ನೀನು. ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡ. ಈಗ ನಾನು ಮನೆಗೆ ಬಂದಿದ್ದೀನಿ ಅಲ್ವಾ, ಇನ್ನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಮೀನಾ: ಆಯ್ತು ಬಿಡಿ, ನಿಮ್ಮನ್ನು ಕೇಳೋದೇ ತಪ್ಪು. ಹಾಗೆ ಜೇಬಿನಲ್ಲಿರೋ ಆ ಫೋನ್ ಯಾರದು? ಅದು ನಿಮ್ಮದಲ್ಲ ಅಲ್ವಾ? ಸಿದ್ದಪ್ಪ ತಕ್ಷಣ ಜೇಬು ಮುಚ್ಚಿಕೊಳ್ಳುತ್ತಾ: ಅದು ಆ ಆಕ್ಸಿಡೆಂಟ್ ಜಾಗದಲ್ಲಿ ಸಿಕ್ಕಿತ್ತು. ಯಾರದು ಅಂತ ಸ್ಟೇಷನ್ ಅಲ್ಲಿ ಚೆಕ್ ಮಾಡ್ಬೇಕು. ನೀನು ಹೋಗಿ ನೀರು ತಗೊಂಡ್ ಬಾ. ಮೀನಾ: ಏನೋ ರಹಸ್ಯ ಮಾಡ್ತಿದ್ದೀರಾ ಅಂತ ಮಾತ್ರ ಗೊತ್ತು. ಸರಿ, ಸ್ನಾನ ಮುಗಿಸಿ ಬೇಗ ಬನ್ನಿ. ಸಿದ್ದಪ್ಪ ನಿಟ್ಟುಸಿರು ಬಿಡುತ್ತಾ ಸ್ನಾನದ ಕೋಣೆಗೆ ಹೋಗುತ್ತಾನೆ. ಸಿದ್ದಪ್ಪ ಮತ್ತು ದೀಪ ಫ್ರೆಶ್ ಆದ ನಂತರ ಊಟಕ್ಕೆ ಬರುತ್ತಾರೆ. ದೀಪ ಇನ್ನೂ ಆಘಾತದಲ್ಲಿದ್ದಾಳೆ. ಅವಳ ಮುಖ ಬಿಳಿಗೇರಿದೆ. ಮೀನಾ ಇಬ್ಬರನ್ನು ನೋಡಿ ಆಶ್ಚರ್ಯ ಪಡುತ್ತಾಳೆ. ದೀಪ ಮನೆಯಲ್ಲಿದ್ದರಿಂದ ಸಿದ್ದಪ್ಪನಿಗೆ ವಿಷಯವನ್ನು ಮುಚ್ಚಿಡಲು ಸ್ವಲ್ಪ ಅನುಕೂಲವಾಗುತ್ತದೆ. ಆದರೆ ಮೀನಾಳ ಅನುಮಾನ ಮಾತ್ರ ಹಾಗೆಯೇ ಉಳಿಯುತ್ತದೆ. ಮೀನಾ, ಸಿದ್ದಪ್ಪ ತಮ್ಮ ರೂಮ್ಗೆ ಹೋಗಿ ಮಲಗಿಕೊಳ್ಳುತ್ತಾರೆ. ದೀಪ ಗೆಸ್ಟ್ ರೂಮ್ ನಲ್ಲಿ ಮಲಗುತ್ತಾಳೆ. ಗಾಢ ನಿದ್ದೆಯಲ್ಲಿದ್ದ ದೀಪಾಳಿಗೆ ವಾರ್ಡ್ ಬೈ ನೇಣು ಹಗ್ಗಕ್ಕೆ ಜೋತು ಬಿದ್ದದ್ದು, ಅವನ ಕಾಲುಗಳು ಗಾಳಿಯಲ್ಲಿ ನಿಶ್ಚಲವಾಗಿ ತೂಗುತ್ತಿರುವುದು ಕಾಣಿಸಿದಂತೆ ಭಾಸವಾಗುತ್ತದೆ. ಅವಳು ತನ್ನ ಬಾಯಿಯನ್ನು ಕೈಯಿಂದ ಒತ್ತಿ ಹಿಡಿದು ಕಿರುಚಾಟವನ್ನು ತಡೆಯುತ್ತಾಳೆ. ಮಾರ್ಚುರಿಯ ಆ ತಣ್ಣನೆಯ ಗಾಳಿ ಅವಳಿಗೆ ಉಸಿರುಗಟ್ಟುವಂತೆ ಮಾಡುತ್ತದೆ. ಸುತ್ತಲೂ ಇರುವ ಶವಗಳ ನಡುವೆ ಅಕ್ಕನ ಶವವನ್ನು ನೋಡಿದಾಗ ಅವಳ ಧೈರ್ಯವೆಲ್ಲ ಕುಸಿದು ಹೋಗುತ್ತದೆ. ಅಕ್ಕ ಎಂದು ಪಿಸುಗುಟ್ಟುತ್ತಾಳೆ. ಆದರೆ ಅವಳ ದನಿ ಹೊರಗೆ ಬರುವುದಿಲ್ಲ. ಅಲ್ಲಿ ಒಂದು ಕ್ಷಣವೂ ನಿಲ್ಲಲು ಅವಳಿಗೆ ಸಾಧ್ಯವಾಗುವುದಿಲ್ಲ. ಅವಳು ಹಿಂದೆ ಸರಿಯುತ್ತಾ ಮೆಲ್ಲಗೆ ಹೆಜ್ಜೆ ಹಾಕುತ್ತಾಳೆ. ನಂತರ ದಿಕ್ಕಾಪಾಲಾಗಿ ಮಾರ್ಚುರಿಯಿಂದ ಹೊರಕ್ಕೆ ಓಡುತ್ತಾಳೆ. ಕತ್ತಲ ಹಾದಿಯಲ್ಲಿ ಓಡುವಾಗ ಅವಳ ಕಿವಿಯಲ್ಲಿ ವಾರ್ಡ್ ಬಾಯ್ನ ಕೊನೆಯ ನರಳಾಟ ಮತ್ತು ಅಕ್ಕನ ನೆನಪುಗಳು ಮರುಕಳಿಸುತ್ತಿರುತ್ತವೆ. ಮಲಗಿದ್ದ ದೀಪ ತಾನು ಕಂಡ ಕನಸಿಗೆ ಬೆಚ್ಚಿ ಗಾಬರಿಯಿಂದ ಕಣ್ಣು ತೆರೆಯುತ್ತಾಳೆ. ತಣ್ಣನೆ ಗಾಳಿಯ ಸ್ಪರ್ಶವಾದ ಅನುಭವವಾಗಿ ದೀಪಾಳಿಗೆ ಭಯದಿಂದ ಒಂದು ಕ್ಷಣ ಉಸಿರು ನಿಂತಂತಾಗುತ್ತದೆ. ಅವಳು ಗಾಬರಿಯಿಂದ ಕಣ್ಣು ಮುಚ್ಚಿ ಮುಖದವರೆಗೂ ಸುಕ್ಕುಮುಚ್ಚಿ ಮಲಗುತ್ತಾಳೆ. ಅಕ್ಕನಿಗೆ ಹಿಂಸೆ ಕೊಟ್ಟ ವಾರ್ಡ್ ಬಾಯ್ಗೆ ಶಿಕ್ಷೆ ಕೊಡಬೇಕು ಎಂಬ ಆಕ್ರೋಶ ಅವಳಲ್ಲಿ ಇತ್ತೇ ಹೊರತು ಅವನ ಸಾವು ಇಷ್ಟು ಭೀಕರವಾಗಿರುತ್ತದೆ ಎಂದು ಅವಳು ಊಹಿಸಿರಲಿಲ್ಲ. ದೀಪ ಮತ್ತೆ ನಿದ್ರೆಗೆ ಜಾರುತ್ತಾಳೆ. ಮಂದವಾದ ತಣ್ಣನೆಯ ಗಾಳಿಯ ಉಸಿರಾಟದ ಶಬ್ದ. ರೂಪಾಳ ಆತ್ಮ ದೀಪ ಮತ್ತು ಸಿದ್ದಪ್ಪ ನಿಂತಿದ್ದ ಜಾಗವನ್ನು ಮಮತೆಯಿಂದ ನೋಡುತ್ತಾ ಮೇಲು ಧ್ವನಿಯಲ್ಲಿ: ದೀಪ, ನನ್ನ ಮುದ್ದಿನ ತಂಗಿ, ನೀನು ಇಷ್ಟೊಂದು ಧೈರ್ಯವಂತೆಯಾಗಿ ಈ ಕತ್ತಲ ಶೆಡ್ಗೆ ನನ್ನ ಸಾವಿನ ನ್ಯಾಯಕ್ಕಾಗಿ ಬಂದಿದ್ದೆ ಅನ್ನೋದನ್ನ ನೆನೆಸಿಕೊಂಡರೆ ನನ್ಗೆ ಆಶ್ಚರ್ಯ ಆಗ್ತಿದೆ. ನೀನು ನನ್ನನ್ನು ತುಂಬಾ ಪ್ರೀತಿ ಮಾಡ್ತೀಯಾ ಅಂತ ತಿಳಿದಿತ್ತು, ಆದ್ರೆ ನಿನ್ನ ಜೀವವನ್ನೇ ಪಣವಾಗಿಡುವಷ್ಟು ಅಂತ ಗೊತ್ತಿರ್ಲಿಲ್ಲ. ಇನ್ಸ್ಪೆಕ್ಟರ್ ಸಿದ್ದಪ್ಪ ಸರ್, ನೀವು ನನ್ನನ್ನು ಮಗಳಂತೆ ನೋಡಿಕೊಂಡಿದ್ದೀರಿ. ನಿಮ್ಮ ಕಣ್ಣುಗಳಲ್ಲಿ ನನಗಾಗಿ ಮರುಗುತ್ತಿರೋ ಆ ಕಣ್ಣೀರು ನನ್ನ ಆತ್ಮಕ್ಕೆ ಶಾಂತಿ ನೀಡುತ್ತಿದೆ. ನೀವಿಬ್ಬರು ಇಲ್ಲಿಗೆ ಬಂದಿದ್ದು ಆ ಕ್ರೂರಿ ವಾರ್ಡ್ ಬಾಯ್ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಅಂತ ನನಗೆ ಗೊತ್ತು. ನಿಮ್ಮ ಆ ಪ್ರೀತಿಯೇ ನನಗೆ ಈಗ ದೊಡ್ಡ ಶಕ್ತಿಯಾಗಿದೆ. ಆದರೆ ನನ್ನ ಮೇಲಿನ ನಿಮ್ಮ ಪ್ರೀತಿ ನಿಮ್ಮ ಬಲಹೀನತೆ ಆಗ್ಬಾರ್ದು. ಇನ್ ಮುಂದೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಎನ್ನುತ್ತಾ ನೆಲದ ಮೇಲಿರುವ ಅವರ ಹೆಜ್ಜೆ ಗುರುತುಗಳ ಮೇಲೆ ರೂಪ ತನ್ನ ಕೈಯನ್ನು ಪ್ರೀತಿಯಿಂದ ಆಡಿಸುತ್ತಾ: ದೀಪ, ಸಿದ್ದಪ್ಪ ಸರ್, ನನ್ನನ್ನು ಕ್ಷಮಿಸಿ. ಈ ದಾರಿಯಲ್ಲಿ ನೀವು ನಡೆಯುವುದು ಬೇಡ. ಇದು ಕೆಟ್ಟ ಶಕ್ತಿಗಳ ಜೊತೆಗಿನ ಹೋರಾಟ. ನಿಮ್ಮ ಈ ಹೆಜ್ಜೆ ಗುರುತುಗಳು ಇಲ್ಲಿ ಸಾಕ್ಷಿಗಳಾಗಿ ಉಳಿದರೆ ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು. ನನ್ನ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ನಿಮಗೆ ನನ್ನಿಂದ ಯಾವುದೇ ಅಪಾಯವಾಗಬಾರದು. ಅದಕ್ಕೆ ವಿಧಿಯಿಲ್ಲದೆ ನಿಮ್ಮ ಈ ಕುರುಹುಗಳನ್ನು ನಾನೇ ಅಳಿಸಿ ಹಾಕುತ್ತಿದ್ದೇನೆ. ಅವಳ ಕಣ್ಣಿನಿಂದ ಒಂದು ಹನಿ ನೀರು ಕೆಳಗೆ ಬೀಳುತ್ತದೆ. ಅದು ಅವರ ಹೆಜ್ಜೆ ಗುರುತುಗಳನ್ನು ಮೆಲ್ಲಗೆ ಮರೆ ಮಾಡುತ್ತದೆ. ಅವಳು ಕಣ್ಣೀರು ಹಾಕಿದಾಗ ಆ ಕಣ್ಣಿನ ಹನಿಗಳು ಮಣ್ಣಿನ ಮೇಲೆ ಬಿದ್ದು ಅಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ಸ್ ಅಥವಾ DNA ಅಂಶಗಳು ಉಳಿಯದಂತೆ ಅದನ್ನು ತೊಳೆದು ಹಾಕುತ್ತವೆ. ಹುಡುಕಿದರೂ ಯಾರಿಗೂ ಯಾವ ಸಾಕ್ಷಿ ಸಿಗದು. ಸಿದ್ದಪ್ಪ ಸರ್, ನೀವು ಇಲ್ಲಿಗೆ ಬಂದು ನಿಮ್ಮ ಕೂಟುಗಳಿಂದ ಒತ್ತಿದ ಪ್ರತಿಯೊಂದು ಹೆಜ್ಜೆಯು ನನ್ನ ನೋವನ್ನು ಕಡಿಮೆ
ಮಾಡಲು ಇಟ್ಟ ಹೆಜ್ಜೆಗಳಂತೆ ನನಗೆ ಕಾಣುತ್ತಿವೆ. ಈ ಮಣ್ಣಿನ ಮೇಲೆ ಮೂಡಿರುವ ನನ್ನ ತಂಗಿ ದೀಪಾಳ ಹೆಜ್ಜೆಗಳು ನನ್ನ ಸೇಡಿನ ಹಾದಿಯಲ್ಲಿ ಮೆಟ್ಟಿಲುಗಳಾಗಿವೆ. ನನ್ನ ಶಕ್ತಿಯಿಂದ ಈ ಮಣ್ಣನ್ನು ಸವರಿ ಬಿಡುತ್ತೇನೆ. ಈಗ ನೋಡಿ, ಇಲ್ಲಿ ಯಾರು ಬಂದಿದ್ದ ಗುರುತುಗಳೇ ಇಲ್ಲ. ನೀವು ಎಷ್ಟೇ ಚಾಣಾಕ್ಷರಾದರೂ ನೀವು ಇಲ್ಲಿ ಬಿಟ್ಟು ಹೋದ ಪ್ರತಿಯೊಂದು ಸುಳಿವು ಈಗ ನನ್ನ ಶೀತಲ ಉಸಿರಿನಿಂದ ಆವಿಯಾಗಿ ಹೋಗುತ್ತಿದೆ. ರೂಪ ತನ್ನ ಮಬ್ಬಾದ ಕೈಗಳನ್ನು ನೆಲದ ಮೇಲೆ ಆರಿಸಿದಂತೆ ಮಾಡುತ್ತಾಳೆ. ಅವಳ ಕೈಗಳು ನೆಲವನ್ನು ಮುಟ್ಟದಿದ್ದರೂ ಅವಳ ಅತಿ ಮಾನುಷ ಶಕ್ತಿಯಿಂದ ಅಲ್ಲಿನ ಮಣ್ಣು ವಿಚಿತ್ರವಾಗಿ ಸುರುಳಿ ಸುತ್ತಿ ಸರಿಯುತ್ತದೆ. ರೂಪಾಳ ಆತ್ಮ ತನ್ನಷ್ಟಕ್ಕೆ ತಾನೇ ನಿಗೂಢವಾಗಿ ನಗುತ್ತಾ ತೇವಭರಿತ ದನಿಯಲ್ಲಿ, ನಿಮ್ಮ ಮೇಲಿರುವ ಅಪಾರವಾದ ಕಾಳಜಿಯಿಂದ ಈ ಕೆಲಸ ಮಾಡುತ್ತಿದ್ದೇನೆ. ದೀಪ ನಿನ್ನ ಅಕ್ಕ ಈಗ ಬರೀ ನೆರಳಲ್ಲ, ನಿನ್ನ ಬೆನ್ನ ಹಿಂದೆ ನಿಂತು ನಿನ್ನನ್ನು ಕಾಯೋ ಕಾವಲುಗಾರಳು. ನೀವು ನನಗಾದ ಅನ್ಯಾಯದ ವಿರುದ್ಧ ಹೋರಾಡೋಕೆ ನಿಂತಿದ್ದೀರಾ. ಆದರೆ ಅದು ನಿಮಗೆ ತೊಂದ್ರೆ. ಅದಕ್ಕೆ ನನಗಾದ ನ್ಯಾಯಕ್ಕೆ ನಾನೇ ನ್ಯಾಯ ಪಡ್ಕೋತೀನಿ. ಅಲ್ಲಿಯವರೆಗೆ ನಾನು ನೆರಳಾಗಿ ನಿಮ್ಮನ್ನು ರಕ್ಷಿಸುತ್ತೇನೆ. ನನ್ನ ಕಣ್ಣೀರು ಬರೀ ದುಃಖದ್ದಲ್ಲ, ಇದು ನನ್ನ ಸೇಡಿನ ಅನಾವರಣ. ಈ ಸ್ಕ್ಯಾಲ್ಪೆಲ್ ಮೇಲೆ ವಾರ್ಡ್ ಬಾಯ್ ಪಾಪದ ರಕ್ತ. ಆದರೆ ಅದನ್ನ ಹಿಡಿದ ನನ್ನ ಕೈಗಳು ಈ ಲೋಕಕ್ಕೆ ಕಾಣದ ಅತೀಂದ್ರಿಯ ರೂಪದವು. ಈಗ ಇಡೀ ಜಾಗ ನಯವಾಗಿದೆ. ಬೇಕಾದ ಸಾಕ್ಷ್ಯಗಳು ಈಗ ನನ್ನ ನೆರಳಿನಲ್ಲೇ ಹೂತು ಹೋಗಿವೆ. ತನಿಖೆ ನಡೆಯಬೇಕಿರುವುದು ಕತ್ತಲೆಯಲ್ಲಿ. ರೂಪ ಒಂದು ತಣ್ಣನೆಯ ಗಾಳಿಯಂತೆ ಆ ಶೆಡ್ನ ತುಂಬಾ ಆವರಿಸಿಕೊಂಡು ಸಂಪೂರ್ಣವಾಗಿ ಸಾಕ್ಷ್ಯಗಳನ್ನು ಮಾಯ ಮಾಡುತ್ತಾಳೆ. ರೂಪಾಳ ಮಬ್ಬಾದ ಬಿಂಬವು ಗಾಳಿಯಲ್ಲಿ ಕರಗುತ್ತಾ ಗಾಳಿಯ ಸದ್ದು ಮತ್ತು ಕತ್ತಲಿನಲ್ಲಿ ಮಬ್ಬಾದ ಬೆಳಕಿನ ಅಲೆಗಳು ಮಾತ್ರ ಉಳಿಯುತ್ತದೆ. ಸಿದ್ದಪ್ಪ ಹಜಾರದಲ್ಲಿ ಕುಳಿತು ಅತ್ಯಂತ ಜಾಗರೂಕತೆಯಿಂದ ವಾರ್ಡ್ ಬಾಯ್ನ ಮೊಬೈಲ್ ಫೋನ್ ಪರಿಶೀಲಿಸುತ್ತಿದ್ದಾನೆ. ಅವನ ಮುಖದಲ್ಲಿ ಆತಂಕ ಮನೆ ಮಾಡಿದೆ. ಸಿದ್ದಪ್ಪ ತಾನೇ ಪಿಸುಗುಟ್ಟುತ್ತಾ, ಫೋನ್ ಆನ್ ಆಗ್ತಿದೆ, ಲಾಕ್ ಮಾಡಿಲ್ಲ ಅನ್ಸುತ್ತೆ. ಈ ಫೋನ್ ಅಲ್ಲಿ ಏನೋ ಗಹನವಾದ ರಹಸ್ಯ ಇರಲೇಬೇಕು. ಸಿದ್ದಪ್ಪ ಕಾಲ್ ಲಿಸ್ಟ್ ನೋಡುತ್ತಾ ಬೆಚ್ಚಿ ಬೀಳುತ್ತಾರೆ. ಇದೇನಿದು? ವಿಜಯ್ ಅನ್ನೋ ಹೆಸರಲ್ಲಿ 3 ನಂಬರ್ಗಳಿವೆ. ಇದೇ ವಿಜಯ್ ನಂಬರ್ಗಳೇ ಅಲ್ವಾ ರೂಪಾಳ ಮೊಬೈಲ್ ನಲ್ಲೂ ಇದ್ದದ್ದು? ಅಂದ್ರೆ ವಿಜಯ್ ಈ ವಾರ್ಡ್ ಬಾಯ್ ಜೊತೆಯೂ ಕಾಂಟ್ಯಾಕ್ಟ್ ನಲ್ಲಿ ಇದ್ದನ? ಇವರಿಬ್ಬರ ನಡುವೆ ಏನು ನಡೀತಿದೆ? ವಾಟ್ಸ್ಆಪ್ ಚಾಟ್ ಓಪನ್ ಮಾಡುತ್ತಾ ಇಲ್ಲೊಂದು ವಾಯ್ಸ್ ಮೆಸೇಜ್ ಇದೆ. ವಿಜಯ್ ಕಳಿಸಿರೋದು. ವಾಯ್ಸ್ ಮೆಸೇಜ್ ನಲ್ಲಿ ವಿಜಯ್ ಧ್ವನಿ. ನೋಡು, ಆ ರೂಪಾಗೆ ಫೋನ್ ಮಾಡು, ಅವಳು ಗರ್ಭಿಣಿ ಅನ್ನೋ ವಿಷಯ ಗೊತ್ತು ಅಂತ ಹೆದರಿಸು. ಬ್ಲಾಕ್ ಮೇಲ್ ಮಾಡಿ ಅವಳಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣ ಕೀಳು. ಅವಳು ಹೆದರಿ ನಿನಗೆ ದುಡ್ಡು ಕೊಟ್ಟರೆ ನಿನಗೆ ಲಾಭ. ಹಾಗೆ ನೀನು ಅವಳ ಅಪ್ಪನಿಗೆ ವಿಷಯ ತಿಳಿಸ್ತೀನಿ ಅಂತ ಹೆದರಿಸು. ಹಾಗೆ ಹೆದರಿಸೋದ್ರಿಂದ ಅವಳು ಅಬಾರ್ಷನ್ ಮಾಡಿಸಿಕೊಂಡರೆ ನನ್ಗೆ ಒಳ್ಳೇದು. ಅಂಟಿಕೊಂಡಿರೋ ಗ್ರಾಚಾರ ಬಿಟ್ಟ ಹಾಗೆ. ತಪ್ಪ ಸ್ತಬ್ಧರಾಗಿ, ಅಯ್ಯೋ ದೇವರೇ, ಅಂದರೆ ರೂಪಾಳನ್ನು ಬ್ಲಾಕ್ ಮೇಲ್ ಮಾಡಲು ವಾರ್ಡ್ ಬಾಯ್ ನನ್ನು ಬಳಸಿಕೊಂಡಿದ್ದು ಇದೇ ವಿಜಯ್. ರೂಪಾಳ ಸಾವಿನ ಹಿಂದೆ ಈ ದೊಡ್ಡ ಸಂಚು ಇತ್ತ. ಇವನು ಕೇವಲ ಒಬ್ಬ ವಾರ್ಡ್ ಬಾಯ್ ಅಲ್ಲ, ವಿಜಯ್ನ ಕೈಗೊಂಬೆ. ಸಿದ್ದಪ್ಪ ಮತ್ತೊಂದು ಮೆಸೇಜ್ ಕೇಳಿಸಿಕೊಂಡ. ರೂಪ ಕಿರುಚಾಡಿದರೆ ಹೆದರಿಸಿ ಅವಳ ಬಾಯಿ ಮುಚ್ಚಿಸು. ಯಾವುದಕ್ಕೂ ಹೆದರಬೇಡ. ಅಂದರೆ ಅವಳ ಕೊಲೆಯಲ್ಲಿ ಇವನ ಪಾತ್ರವೂ ಇತ್ತೆ. ಸಿದ್ದಪ್ಪ ಈಗ ಅರ್ಥವಾಯಿತು ರೂಪಾಳನ್ನು ವಾರ್ಡ್ ಬಾಯ್ ಅಷ್ಟು ಧೈರ್ಯವಾಗಿ ಹೇಗೆ ಬ್ಲಾಕ್ ಮೇಲ್ ಮಾಡ್ದ ಅಂತ. ಯಾಕೆಂದ್ರೆ ಇವನಿಗೆ ವಿಜಯ್ ಸಪೋರ್ಟ್ ಇತ್ತು. ಅವಳ ಜೀವನದಲ್ಲಿ ಆಕಸ್ಮಿಕವಾಗಿ ನಡೆದ ಘಟನೆಯನ್ನು ಬಳಸಿಕೊಂಡು ದುಡ್ಡಿಗಾಗಿ ಅವಳನ್ನು ಬದುಕಿದ್ದಾಗ ನರಕಯಾತನೆ ಕೊಟ್ಟಿದ್ದು ಇವನೇ. ದೀಪ ಹಿಂದಿನಿಂದ ಮೆಲ್ಲನೆ ಬಂದು, ಸರ್ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ? ಸಿದ್ದಪ್ಪ, ದೀಪ ಇಲ್ಲಿ ನೋಡು, ರೂಪಾಳ ಮೊಬೈಲ್ ನಲ್ಲಿದ್ದ ಅದೇ ವಿಜಯ್ ನಂಬರ್ಗಳು ಈ ವಾರ್ಡ್ ಬಾಯ್ ಫೋನ್ ನಲ್ಲೂ ಇವೆ. ಅಂದರೆ ಇವನು ಕೂಡ ಅಕ್ಕಂಗೆ ತುಂಬಾ ತೊಂದರೆ ಕೊಟ್ಟಿದ್ದಾನ ಸರ್? ಸಿದ್ದಪ್ಪ, ಹೌದು ದೀಪ, ಈ ವಾಯ್ಸ್ ಮೆಸೇಜ್ ಕೇಳು. ಇವನಿಗೆ ರೂಪಾಳನ್ನು ಬ್ಲಾಕ್ ಮೇಲ್ ಮಾಡಲು ಆದೇಶ ಕೊಟ್ಟಿದ್ದಾನೆ. ದೀಪ ಮೆಸೇಜ್ ಕೇಳಿ ಕಣ್ಣೀರು ಹಾಕುತ್ತಾ, ಇವರು ಎಷ್ಟು ಕ್ರೂರಿಗಳು ಸರ್. ಪಾಪ ರೂಪಕ್ಕ ಯಾರನ್ನು ನಂಬಿದ್ದರೋ ಅವನಿಂದಲೇ ಹಿಂಸೆ ಪಟ್ಟು ಪ್ರಾಣ ಕಳೆದುಕೊಂಡಳು. ಸಿದ್ದಪ್ಪ, ಈಗ ನಮಗೆ ಬೇಕಾಗಿರೋದು ಈ ವಿಜಯ್. ಇವನು ಸಿಕ್ಕರೆ ರೂಪಾಳ ಸಾವಿನ ರಹಸ್ಯ ಮತ್ತು ಈ ವಾರ್ಡ್ ಬಾಯ್ ಕೊಲೆಯ ರಹಸ್ಯ ಎರಡೂ ಬಯಲಾಗುತ್ತೆ. ದೀಪ, ಸರ್ ಇವನನ್ನು ಸಾಯಿಸಿದ್ದು ಯಾರಿರಬಹುದು? ಅಕ್ಕ ಮತ್ತೆ ವಾರ್ಡ್ ಬಾಯ್ ಇಬ್ಬರ ಸಾವಿಗೂ ವಿಜಯ್ ಕಾರಣ ಇರಬಹುದಾ? ಸಿದ್ದಪ್ಪ, ಇರಬಹುದು ದೀಪ, ಆದರೆ ಈ ವಿಜಯ್ ಅನ್ನೋನು ಯಾರು? ಅವನ ಈ 3 ನಂಬರ್ಗಳ ಲೊಕೇಶನ್ ಪತ್ತೆ ಮಾಡಬೇಕು. ಸದ್ಯಕ್ಕೆ ಇದು ನಮ್ಮಿಬ್ಬರ ನಡುವೆ ಮಾತ್ರ ಇರಲಿ. ಈ ವಿಜಯ್ನನ್ನು ಪತ್ತೆ ಹಚ್ಚೋದು ನಮ್ಮ ಮುಂದಿನ ಕೆಲಸ. ವಿಜಯ್ ಯಾರು, ಅವನು ರೂಪಾಳಿಗೆ ಹೇಗೆ ಪರಿಚಯ ಅನ್ನೋದನ್ನ ಮೊದಲು ಪತ್ತೆ ಮಾಡಬೇಕು. ದೀಪ, ಕೊನೆಯದಾಗಿ ಯಾರ ಜೊತೆ ಅವನು ಮಾತಾಡಿದ್ದಾನೆ ಅಂತ ಚೆಕ್ ಮಾಡಿ ಸರ್. ಸಿದ್ದಪ್ಪ ಕಾಲ್ ಲಿಸ್ಟ್ ನೋಡುತ್ತಾ, ಕೊನೆಯದಾಗಿ 9 ಗಂಟೆಗೆ ಸರಿಯಾಗಿ ಒಂದು ಅಪರಿಚಿತ ನಂಬರ್ ನಿಂದ ಕರೆ ಬಂದಿದೆ. ದೀಪ, 9 ಗಂಟೆಗ? ಅಂದರೆ ಅವನು ಸಾಯುವ ಮೊದಲು. ಸಿದ್ದಪ್ಪ, ಹೌದು, ಕೇವಲ 30 ಸೆಕೆಂಡ್ ಮಾತಾಡಿದ್ದಾನೆ. ಅದಾದ ಮೇಲೆ ಯಾವುದೇ ಆಕ್ಟಿವಿಟಿ ಇಲ್ಲ. ದೀಪ, ಸರ್ ಒಂದು ಮೆಸೇಜ್ ಕೂಡ ಬಂದಿದೆ ನೋಡಿ, ನೋಟಿಫಿಕೇಶನ್
ನಲ್ಲಿ ಕಾಣ್ತಿದೆ. ಸಿದ್ದಪ್ಪ ಮೆಸೇಜ್ ಓದುತ್ತಾ, ಹಳೆಯ ಶೆಡ್ಗೆ ಬಾ, ನಿನ್ನ ಪಾಲಿನ ಹಣ ಅಲ್ಲಿಟ್ಟಿದ್ದೇನೆ. ಅಂದ ಹಾಗೆ ಇದು ಹಣದ ಆಮಿಷವೇ? ದೀಪ ಅಂದರೆ ಇವನನ್ನು ಇಲ್ಲಿಗೆ ಕರೆಸಿಕೊಂಡೇ ಪ್ಲಾನ್ ಮಾಡಿ ಮುಗಿಸಿದ್ದಾರೆ ಸರ್. ಸಿದ್ದಪ್ಪ ಈ ನಂಬರ್ ಯಾರದ್ದು ಅಂತ ಪತ್ತೆ ಹಚ್ಚಿದರೆ ಕೊಲೆಗಾರ ಸಿಕ್ಕಿ ಬೀಳ್ತಾನೆ. ದೀಪ ಸರ್, ಫೋನ್ ನ ಗ್ಯಾಲರಿಯಲ್ಲಿ ಏನಾದ್ರೂ ಫೋಟೋಗಳಿವೆಯೇ ನೋಡಿ. ಸಿದ್ದಪ್ಪ ಗ್ಯಾಲರಿ ಓಪನ್ ಮಾಡಿ ಬೆಚ್ಚಿ ಬೀಳುತ್ತಾನೆ. ಇದೇನಿದು, ಈ ಫೋಟೋಗಳು ಇಲ್ಲಿ ಹೇಗೆ ಬಂತು? ದೀಪ ಏನಾಯ್ತು ಸರ್, ಏನಿದೆ ಅದರಲ್ಲಿ? ಸಿದ್ದಪ್ಪ ಇದರಲ್ಲಿ ಆಸ್ಪತ್ರೆಯ ಕೆಲವು ರಹಸ್ಯ ದಾಖಲೆಗಳ ಫೋಟೋಗಳಿವೆ. ಭವಿಷ್ಯ ಇವನು ಯಾರನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ಸುತ್ತೆ. ದೀಪ ಹಾಗಿದ್ದರೆ ಆ ಬ್ಲಾಕ್ ಮೇಲ್ ನಿಂದ ತಪ್ಪಿಸಿಕೊಳ್ಳಲು ಯಾರೋ ಇವನನ್ನು ಹತ್ಯೆ ಮಾಡಿರಬಹುದು ಅಲ್ವಾ ಸರ್? ಸಿದ್ದಪ್ಪ ಖಂಡಿತ, ಇವನು ಅಂದುಕೊಂಡದ್ದಕ್ಕಿಂತ ದೊಡ್ಡ ವಿಷಯದಲ್ಲೇ ಕೈ ಹಾಕಿದ್ದಾನೆ. ದೀಪ ಸರ್, ಮೆಸೇಜ್ ಬಂದ ನಂಬರ್ ಸ್ವಿಚ್ ಆಫ್ ಇರಬಹುದು, ಒಮ್ಮೆ ಟ್ರೈ ಮಾಡಿ ನೋಡಿ. ಸಿದ್ದಪ್ಪ ಬೇಡ, ಈಗಲೇ ಕರೆ ಮಾಡುವುದು ಬೇಡ. ಸೈಬರ್ ಕ್ರೈಮ್ ನಲ್ಲಿ ನನ್ನ ಸ್ನೇಹಿತ ಇದ್ದಾನೆ ಅಂದೆ ಅಲ್ವಾ, ಅವನಿಗೆ ಕಳಿಸಿ ಲೊಕೇಶನ್ ಟ್ರೇಸ್ ಮಾಡಿಸೋಣ. ದೀಪ ಸರ್, ಮೊಬೈಲ್ ಕವರ್ ಹಿಂದೆ ಒಂದು ಸಣ್ಣ ಚೀಟಿ ಇದೆ ನೋಡಿ. ಸಿದ್ದಪ್ಪ ಚೀಟಿ ತೆಗೆದು ಓದುತ್ತಾ, ಇದರಲ್ಲಿ ಒಬ್ಬ ಡಾಕ್ಟರ್ ಹೆಸರು ಮತ್ತು ಒಂದು ಸಮಯ ಬರೆದಿದೆ. ದೀಪ ಯಾರು ಸರ್ ಆ ಡಾಕ್ಟರ್? ಸಿದ್ದಪ್ಪ ಇದು ಸಿಟಿ ಆಸ್ಪತ್ರೆಯ ಡಾಕ್ಟರ್ ಪ್ರಕಾಶ್ ಹೆಸರು ಮತ್ತು ಮನೆ ಅಡ್ರೆಸ್ ಬರೆದಿದೆ. ಇವನಿಗೂ ಅವರಿಗೂ ಏನೋ ಸಂಬಂಧ. ದೀಪ ಪರಿಸ್ಥಿತಿ ನೋಡಿದರೆ ಆಸ್ಪತ್ರೆಯ ಒಳಗಿನವರೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಹಾಗೆ ಕಾಣುತ್ತಿದೆ. ಸಿದ್ದಪ್ಪ ಈ ಫೋನ್ ನಮಗೆ ದೊಡ್ಡ ಆಯುಧ ಸಿಕ್ಕಂತೆ. ದೀಪ ಬಾ ಬೇಗ ಹೊರಡೋಣ. ದೀಪ ಹೌದು ಸರ್, ಶೆಡ್ ನಲ್ಲಿ ಇರೋ ವಾರ್ಡ್ ಬಾಯ್ ಡೆಡ್ ಬಾಡಿನ ಇನ್ನು ಯಾರಾದ್ರೂ ನೋಡಿದಾರೋ ಇಲ್ವೋ, ಯಾಕೋ ಭಯ ಆಗ್ತಿದೆ ಸರ್. ಸಿದ್ದಪ್ಪ ಭಯ ಪಡ್ಬೇಡ, ಏನೂ ಆಗಲ್ಲ, ನಾವು ಅಲ್ಲಿ ಹೋಗಿ ಬಂದಿದ್ದನ್ನ ಯಾರು ನೋಡಿಲ್ಲ ಎಂದು ದೀಪಾಳನ್ನು ಸಮಾಧಾನ ಮಾಡಿದ. ಹಳೆಯ ಶೆಡ್ ನ ಸುತ್ತ ಗಾಳಿ ಬೀಸುವ ಶಬ್ದ ಮತ್ತು ದೂರದಲ್ಲಿ ನಾಯಿಗಳು ಬೊಗಳುವ ಶಬ್ದ. ಒಬ್ಬ ಹಳೆಯ ಪೇಪರ್ ಆಯುವ ವ್ಯಕ್ತಿ ಆ ಶೆಡ್ ನ ಹತ್ತಿರ ಹೋಗುತ್ತಾನೆ. ಅಲ್ಲಿ ಗಾಜು ಹೊಡೆದ ಕಿಟಕಿಯ ಮೂಲಕ ನೇತಾಡುತ್ತಿರುವ ವಾರ್ಡ್ ಬಾಯ್ ಶವವನ್ನು ನೋಡಿ ಗಾಬರಿಯಿಂದ ಕಿರುಚುತ್ತಾ ಓಡಿ ಬರುತ್ತಾನೆ. ಪೇಪರ್ ಆಯುವವನ ಧ್ವನಿಯಲ್ಲಿ ವಿಪರೀತ ಭಯ. ಅಯ್ಯೋ ದೇವರೇ, ಯಾರೋ ಅಲ್ಲಿ ನೇತಾಡ್ತಿದ್ದಾರೆ, ರಕ್ತ, ಮೈ ತುಂಬ ರಕ್ತ, ಯಾರಾದ್ರೂ ಬನ್ರಪ್ಪ. ಯಾರಿಗೂ ಇವನ ಕೂಗು ಕೇಳುವುದಿಲ್ಲ. ಅವನು ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗಿ ವಿಷಯ ತಿಳಿಸುತ್ತಾನೆ. ಸ್ವಲ್ಪ ಸಮಯದಲ್ಲೇ ಪೊಲೀಸ್ ಜೀಪ್ ನಲ್ಲಿ ಅಲ್ಲಿಗೆ ಬಂದು ತಲುಪುತ್ತಾರೆ. ಪೊಲೀಸ್ ಜೀಪ್ ಸೈರನ್ ಮತ್ತು ಜನರು ಗುಂಪು ಸೇರಿ ಮಾತನಾಡುತ್ತಿರುವ ಸಣ್ಣ ಧ್ವನಿ ಕೇಳಿ ಬರುತ್ತಿತ್ತು. ಲೋಕಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಶೇಖರ್ ಮತ್ತು ಕಾನ್ಸ್ಟೇಬಲ್ ತಂಡ ಶೆಡ್ಗೆ ತಲುಪುತ್ತಾರೆ. PSI ಶೇಖರ್ ಗಂಭೀರ ಧ್ವನಿಯಲ್ಲಿ, ಯಾರು ಒಳಗಡೆ ಬರಬೇಡಿ, ಜನರನ್ನು ದೂರವಿಡಿ. ಕಾನ್ಸ್ಟೇಬಲ್ ಮೊದಲು ಆ ಶವವನ್ನು ಕೆಳಗೆ ಇಳಿಸಿ ಸುತ್ತ ಮಾರ್ಕ್ ಮಾಡಿ, ಹೌದು ಡಿಸ್ಟರ್ಬ್ ಆಗಬಾರದು. ಕಾನ್ಸ್ಟೇಬಲ್ ಸರ್, ಶವದ ಕುತ್ತಿಗೆ ಹಿಸುಕಲಾಗಿದೆ, ಮೈ ತುಂಬಾ ಗಾಯದ ಗುರುತುಗಳಿವೆ, ಬಹಳ ಹರಿತವಾದ ಆಯುಧ ಬಳಸಿದ್ದಾರೆ ಅನ್ನಿಸುತ್ತೆ ನೋಡಿ. ಸರ್ಜಿಕಲ್ ಸ್ಕ್ಯಾಲ್ಪೆಲ್ ಬಿದ್ದಿದೆ. ಇದು ಸಾಮಾನ್ಯವಾಗಿ ಆಪರೇಷನ್ ಥಿಯೇಟರ್ ನಲ್ಲಿ ಮಾತ್ರ ಬಳಕೆಯಾಗುವ ವಸ್ತು. ಅಷ್ಟೇ ಅಲ್ಲ, ಇಲ್ಲಿ ಸುತ್ತ ಕೆಲವು ಹರಿತವಾದ ಸರ್ಜಿಕಲ್ ಸ್ವಾಬ್ಸ್ ಕೂಡ ಇವೆ. ಅವುಗಳ ಮೇಲೆ ರಕ್ತದ ಕಲೆಗಳಿವೆ. ಇದನ್ನೆಲ್ಲ ನೋಡಿದರೆ ಕೊಲೆಗಾರ ಈ ವೈದ್ಯಕೀಯ ಉಪಕರಣಗಳನ್ನು ಬಳಸಿಯೇ ಕೃತ್ಯ ಎಸಗಿದ್ದಾನೆ ಅನ್ಸುತ್ತೆ. ಶೇಖರ್, ಯಾವ ವಸ್ತುಗಳನ್ನು ಮುಟ್ಟಬೇಡಿ, ಫಾರೆನ್ಸಿಕ್ ಟೀಮ್ ಬರಲಿ. ದೂರದಲ್ಲಿ ಕಾರು ಬಂದು ನಿಲ್ಲುವ ಶಬ್ದ ನೋಡಿ. ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದರು. ಮುಂದೇನು? ವಿಜಯ್ ಯಾರು ಅನ್ನೋದನ್ನ ಇನ್ಸ್ಪೆಕ್ಟರ್ ಸಿದ್ದಪ್ಪ ಮತ್ತು ದೀಪ ಕಂಡು ಹಿಡಿತಾರ? PSI ಶೇಖರ್ ವಾರ್ಡ್ ಬಾಯ್ ಕೊಲೆ ಮಾಡಿದ್ದು ಯಾರು ಅಂತ ಕಂಡು ಹಿಡಿಯೋಕೆ ಸಾಧ್ಯವಾಗುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.